ಬೇಸಿಗೆ ಇನ್ನು ಸರಿಯಾಗಿ ಶುರುವಾಗುವ ಮೊದಲೇ ಜೀವಜಲಕ್ಕಾಗಿ ಹೋರಾಟ ಆರಂಭವಾಗಿದೆ. ಇದು ಯಾವುದೋ ದೂರದ ಊರಲ್ಲ, ಚಾಮರಾಜನಗರ ಜಿಲ್ಲೆಯ ಸ್ಥಿತಿ. ಹೌದು, ಅನೂರು ತಾಲೂಕಿನ ಬೈರನತ್ತ ಗ್ರಾಮದಲ್ಲಿ ಅಂಬೇಡ್ಕರ್ ಬಡಾವಣೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಪ್ರತಿದಿನ ಮುಂಜಾನೆ ಮಹಿಳೆಯರು ಬಿಂದಿಗೆ ಹಿಡಿದು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕಾದ ದುಸ್ಥಿತಿ ಎದುರಾಗಿದೆ. ವಿದ್ಯುತ್ ಸಮಸ್ಯೆ ಒಂದೆಡೆಯಾದರೆ ನೀರಿನ ಸಮಸ್ಯೆ ಮತ್ತೊಂದೆಡೆ. ಎರಡು ಸಂಕಷ್ಟಗಳ ನಡುವೆ ಗ್ರಾಮಸ್ಥರ ಬದುಕು ಬರಿದಾಗಿದೆ. ಬಿಸಿಲಿನ ತಾಪಕ್ಕೆ ಕರಗುತ್ತಿರುವ ಜನ, ಬತ್ತಿದ ತೊಂಬೆಗಳು, ಬರಿದಾದ ಕೊಳವೆಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಒಂದು ಬಿಂದಿಗೆ ನೀರಿಗಾಗಿ ನಾವು ಇಷ್ಟು ಕಷ್ಟಪಡುವುದು ನ್ಯಾಯವೇ ಎಂದು ಪ್ರಶ್ನಿಸುತ್ತಿರುವ ಮಹಿಳೆಯರು ಜಿಲ್ಲಾಡಳಿತ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಇಡೀ ಶಾಪವನ್ನು ಹಾಕುತ್ತಿದ್ದಾರೆ. ಪ್ರತಿ ವರ್ಷ ಇದೇ ಕತೆ. ಬೇಸಿಗೆ ಬಂದರೆ ನೀರಿನ ಹಾಹಾಕಾರ. ಆದರೆ ಶಾಶ್ವತ ಪರಿಹಾರ ಯಾವಾಗ? ಜನರ ಜೀವಜಲದ ಹಕ್ಕಿಗೆ ಉತ್ತರ ನೀಡುವುದು ಯಾರು? ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಆಗ್ರಹವನ್ನ ಮಾಡಿದ್ದಾರೆ. ಜೀವಜಲಕ್ಕಾಗಿ ನಡೆಯುತ್ತಿರುವ ಈ ಪರದಾಟಕ್ಕೆ ತಕ್ಷಣ ಸ್ಪಂದನೆ ಸಿಗುತ್ತದೆಯೇ, ಇಲ್ಲವೇ ಮತ್ತೊಂದು ಬೇಸಿಗೆಯೂ ಹೀಗೆ ಕಳೆಯುತ್ತದೆಯೇ ಕಾದು ನೋಡಬೇಕಿದೆ.